ಹಾಯ್ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ಟ್ಯಾಲಿ ಪ್ರೈಮ್ ಸಾಫ್ಟ್ವೇರ್ನಲ್ಲಿ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಇಂಡಿಯಾದಲ್ಲಿ ಕರೆಂಟ್ಲಿ ಯೂಸ್ ಆಗ್ತಿರುವಂಥದ್ದು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್. ಸೊ ಮೊದಲನೇದಾಗಿ ಈ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸಲ್ಲಿ ಯಾವ ಟೈಪ್ಸ್ ಆಫ್ ಜಿ ಎಸ್ ಟಿಗಳು ಅಪ್ಲೈ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಇದರಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ಆನ್ ಟ್ರಾನ್ಸಾಕ್ಷನ್ಸ್. So first one, central GST, state GST, integrated GST, union territory GST ಅಂತ. ಸೊ ಇವುಗಳ ಮೀನಿಂಗ್ ಸೆಂಟ್ರಲ್ ಜಿ ಎಸ್ ಟಿ ಆ್ಯಂಡ್ ಸ್ಟೇಟ್ ಜಿ ಎಸ್ ಟಿ. ಸೊ ಈ ಎರಡು ಜಿ ಎಸ್ ಟಿಗಳನ್ನು ಸೆಂಟ್ರಲ್ ಹಾಗೆ ಸ್ಟೇಟ್ ಗೌರ್ಮೆಂಟ್ ಇಂಪೋಸ್ ಮಾಡುತ್ತೆ. ಸೊ ಯಾವಾಗ ಗೂಡ್ಸ್ ಒಂದು ಸ್ಟೇಟ್ನ ಒಳಗಡೆ, ಫಾರ್ ಎಕ್ಸಾಂಪಲ್ ಮ್ಯಾಂಗ್ಳೂರಿಂದ ಉಡುಪಿಗೆ ಒಂದು ಸೆಟ್ ಆಫ್ ಗೂಡ್ಸ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದಾಗ ಅಲ್ಲಿ ಟ್ರಾನ್ಸಾಕ್ಷನ್ ಒಂದು ಸ್ಟೇಟಿನ ಒಳಗಡೆ ಆಗಿದೆ. ಸೊ ಆದ ಕಾರಣ ಸೆಂಟ್ರಲ್ ಹಾಗೆ ಸ್ಟೇಟ್ ಗೌರ್ಮೆಂಟ್ಗಳು ಈ ಜಿ ಎಸ್ ಟಿಯನ್ನು ಅಪ್ಲೈ ಮಾಡ್ತವೆ. ಸೊ ಇದಕ್ಕೆ ಸೆಂಟ್ರಲ್ ಜಿ ಎಸ್ ಟಿ ಆ್ಯಂಡ್ ಸ್ಟೇಟ್ ಜಿ ಎಸ್ ಟಿ ಅಂತ ಹೇಳ್ತಾರೆ. ಸೊ ಯಾವಾಗ ಒಂದು ಟ್ರಾನ್ಸಾಕ್ಷನ್ ಒಂದು ಸ್ಟೇಟ್ ಒಳಗಡೆ ಆಗುತ್ತೆ ಆಗ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗುತ್ತೆ. ಸೆಕೆಂಡ್ ಒನ್, ಇಂಟಿಗ್ರೇಟೆಡ್ ಜಿ ಎಸ್ ಟಿ. ಯಾವಾಗ ಗೂಡ್ಸ್ ಅನ್ನುವಂಥದ್ದು ಡಿಫ್ರೆಂಟ್ ಸ್ಟೇಟ್ಸ್ ಮಧ್ಯ ಟ್ರಾನ್ಸಾಕ್ಷನ್ ಆದಾಗ, ಫಾರ್ ಎಕ್ಸಾಂಪಲ್ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಗೂಡ್ಸ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಅಂಥ ಕೇಸಸಲ್ಲಿ ಇಂಟಿಗ್ರೇಟೆಡ್ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ಆ್ಯಂಡ್ ಐ ಜಿ ಎಸ್ ಟಿಯನ್ನು ಅಪ್ಲೈ ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್. ಆ್ಯಂಡ್ ಥರ್ಡ್ ಒನ್, ಯೂನಿಯನ್ ಟೆರಿಟರಿ ಜಿ ಎಸ್ ಟಿ. ಇವಾಗ ಗೂಡ್ಸು ಟ್ರಾನ್ಸ್ಫರ್ ಆಗ್ತಾ ಇದೆ ಯೂನಿಯನ್ ಟೆರಿಟರಿ ಪ್ಲೇಸಸಲ್ಲಿ. ಸೊ ಆ ಕೇಸಸಲ್ಲಿ ಏನಾಗುತ್ತೆ, ಯೂನಿಯನ್ ಟೆರಿಟರಿ ಅಥವಾ ಯು ಟಿ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಂಡಮಾನಿಂದ ಲಕ್ಷದ್ವೀಪಿಗೆ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು. ಸೊ ಇಂಥ ಕೇಸಸಲ್ಲಿ ಯು ಟಿ ಜಿ ಎಸ್ ಟಿ ಅಪ್ಲೈ ಆಗುತ್ತೆ. ಸೊ ಇದು 4 ಡಿಫ್ರೆಂಟ್ ಜಿ ಎಸ್ ಟಿ ಮೀನಿಂಗ್. ನೆಕ್ಸ್ಟ್ ಬರುವಂಥದ್ದು ಟ್ರಾನ್ಸಾಕ್ಷನ್ಸ್. ಸೊ ಮೇಯ್ನಾಗಿ ಇದರಲ್ಲಿ ಯೂಶ್ವಲಿ 2 ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ ಆಗುತ್ತೆ, ಒಂದು ಪರ್ಚೇಸ್ ಹಾಗೆ ಸೇಲ್ಸ್. ಸೊ ಪರ್ಚೇಸ್ ಆದಾಗ ಹಾಗೆ ಸೇಲ್ಸ್ ಆದಾಗ ಯಾವ ರೀತಿಯಾದಂಥ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ಅಂತ. ಇನ್ ಕೇಸ್ ಆಫ್ ಪರ್ಚೇಸ್, ಇನ್ಪುಟ್ ಸಿ ಜಿ ಎಸ್ ಟಿ, ಇನ್ಪುಟ್ ಎಸ್ ಜಿ ಎಸ್ ಟಿ ಆ್ಯಂಡ್ ಇನ್ಪುಟ್ ಐ ಜಿ ಎಸ್ ಟಿ. ಸೇಲ್ಸ್ ಆದಾಗ ಔಟ್ಪುಟ್ ಸಿ ಜಿ ಎಸ್ ಟಿ, ಔಟ್ಪುಟ್ ಎಸ್ ಜಿ ಎಸ್ ಟಿ ಆ್ಯಂಡ್ ಔಟ್ಪುಟ್ ಐ ಜಿ ಎಸ್ ಟಿ. ಇಲ್ಲಿ ಔಟ್ಪುಟ್ ಇನ್ಪುಟ್ ಸಿ ಜಿ ಎಸ್ ಟಿ ಆ್ಯಂಡ್ ಇನ್ಪುಟ್ ಎಸ್ ಜಿ ಎಸ್ ಟಿ ವಿದಿನ್ ದ ಸ್ಟೇಟ್ ಆರ್ ಇಂಟ್ರಾ ಸ್ಟೇಟ್ ಅಂತ ಹೇಳ್ತಾರೆ. ಆ್ಯಂಡ್ ಇನ್ಪುಟ್ ಐ ಜಿ ಎಸ್ ಟಿ ಇಂಟರ್ ಸ್ಟೇಟ್ ಆದಾಗ ಅಥವಾ ಬಿಟ್ವೀನ್ ದ ಸ್ಟೇಟ್ ಟ್ರಾನ್ಸಾಕ್ಷನ್ ಆದಾಗ. ವೆನ್ ಇಟ್ ಕಮ್ಸ್ ಟು ಸೇಲ್ಸ್, ಔಟ್ಪುಟ್ ಸಿ ಜಿ ಎಸ್ ಟಿ, ಔಟ್ಪುಟ್ ಎಸ್ ಜಿ ಎಸ್ ಟಿ ಇಂಟ್ರಾ ಸ್ಟೇಟ್ ಸೇಲ್ ಆದಾಗ ಅಂತ ಹೇಳಿದರೆ ವಿದಿನ್ ದ ಸ್ಟೇಟ್ ಒಳಗಡೆ ಸೇಲ್ ಆಗಿದೆ ಅಂದಾಗ ಔಟ್ಪುಟ್ ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ ಅಪ್ಲೈ ಆಗುತ್ತೆ. ಇನ್ನು ಐ ಜಿ ಎಸ್ ಟಿ ಬಿಟ್ವೀನ್ ದ ಸ್ಟೇಟ್ ಅಥವಾ ಇದಕ್ಕೆ ಇಂಟರ್ ಸ್ಟೇಟ್ ಸಪ್ಲೈ ಅಂತಲೂ ಕರೀತಾರೆ. ಓಕೆ, ಇದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಜಿ ಎಸ್ ಟಿ ಬಗ್ಗೆ. ಇನ್ನು ನಾವು ಟ್ಯಾಲಿಯಲ್ಲಿ ಯಾವ ರೀತಿ ಕಾನ್ಫಿಗರೇಷನ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಟ್ಯಾಲಿಯನ್ನು ಓಪನ್ ಮಾಡಿ, ವಿಲ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ನಾನು ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವಾಗ ಜಿ ಎಸ್ ಟಿಯನ್ನು ಕಾನ್ಫಿಗರೇಷನ್ ಮಾಡ್ತೀರಿ, ನೀವು ಪ್ರಾಕ್ಟೀಸ್ ಮಾಡುವಾಗಲೂ ಕೂಡ ಕಂಪನಿಯ ಸ್ಟೇಟ್ ಅಂತ ಹೇಳಿದರೆ ನಾವು ಜಿ ಎಸ್ ಟಿ ಲ್ಯಾಂಗ್ವೇಜಲ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳ್ತೇವೆ. ಸೊ ಯಾವ ಸ್ಟೇಟಲ್ಲಿ ಆ ಕಂಪನಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ನೀವು ಸೇವ್ ಮಾಡ್ತಿದ್ದಾಗೆ ನೆಕ್ಸ್ಟ್ ನಿಮಗೆ ಕಾನ್ಫಿಗರೇಷನ್ ಪೇಜಸ್ ಬರುತ್ತೆ. ಈ ಕಾನ್ಫಿಗರೇಷನ್ ಪೇಜಲ್ಲಿ ಇಲ್ಲಿ ಟ್ಯಾಕ್ಸೇಷನ್ ಅಂತ ಹೇಳಿ ಕಾಣಿಸ್ತಾ ಇದೆ. ಸೊ ಎನೇಬಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ನ ಎಸ್ ಮಾಡ್ಕೊಳ್ಬೇಕು. ಇಲ್ಲಿ ಈ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಥವಾ ಜಿ ಎಸ್ ಟಿ ಡೀಟೇಲ್ಸ್ ಪೇಜ್ ಅಪಿಯರ್ ಆಗುತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಡೀಟೇಲ್ಸ್ ನೋಡ್ತಿರ್ಬೋದು, ಯಾವ ಸ್ಟೇಟಲ್ಲಿ ಆ ಕಂಪನಿ ರಿಜಿಸ್ಟರ್ಡ್ ಇದೆ ಆ ಸ್ಟೇಟನ್ನು ಇಲ್ಲಿ ಕೊಡಬೇಕು. ರಿಜಿಸ್ಟ್ರೇಷನ್ ಟೈಪಲ್ಲಿ 3 ಡಿಫ್ರೆಂಟ್ ಬರುತ್ತೆ. ರೆಗ್ಯುಲರ್, ಕಾಂಪೋಸಿಷನ್ ಆ್ಯಂಡ್ ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ಇರುವಂಥ ಕಂಪನಿಗಳು ಅಥವಾ ಬಿಸ್ನೆಸ್ಗಳು. ಸೊ ಆಸ್ ಆಫ್ ನಾವು ನೀವು ರೆಗ್ಯುಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಆ್ಯಂಡ್ GSTIN ನಂಬರ್ ಇದ್ದರೆ ಕೊಡಬೇಕು. ನೆಕ್ಸ್ಟ್ GST ರಿಟರ್ನ್ ಮಾಡೋದು ಮಂತ್ಲಿ ಅಥವಾ ಕ್ವಾರ್ಟರ್ಲಿ ಆದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಮಂತ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಸ್ ಕೊಡಿ. ನೆಕ್ಸ್ಟು ಸೆಕೆಂಡ್ ಕಾನ್ಫಿಗರೇಷನಲ್ಲಿ ಸೆಟ್ ಆಲ್ಟರ್ ಕಂಪನಿ GST ರೇಟ್ ಆ್ಯಂಡ್ ಅದರ್ ಡೀಟೇಲ್ಸ್. ಸೊ ಅಗೇನ್ ಅದರ ಮೇಲೂ ಕೂಡ ನೀವು ಎಸ್ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಪೆಸಿಫೈ ಡೀಟೇಲ್ಸ್ ಕೊಡಿ ಆ್ಯಂಡ್ ಒಂದು ರ್ಯಾಂಡಮ್ HSN SAC ಡೀಟೇಲ್ಸನ್ನು ಹಾಕಬೇಕಾಗತ್ತೆ. ಆ್ಯಂಡ್ ಇಲ್ಲೂ ಕೂಡ ಸ್ಪೆಸಿಫೈ ಡೀಟೇಲ್ಸ್ ಹಿಯರ್, ಜಸ್ಟ್ ಎಂಟರ್ ಸೇವ್ ಮಾಡ್ತಾ ಬರ್ಬೋದು. ಇಲ್ಲಿ ನೀವು GST ಮಾಡ್ತಿಲ್ಲ, ನಿಮ್ಮ ಕಂಟ್ರಿಯಲ್ಲಿ ವ್ಯಾಟ್ ಅಪ್ಲಿಕೇಬಲ್ ಆಗುತ್ತೆ ಅಂದರೂ ಕೂಡ ವ್ಯಾಟನ್ನು ಸಹ ಇದರಲ್ಲಿ ಮಾಡಲಿಕ್ಕಾಗತ್ತೆ. ಇಲ್ಲಿ ಎಸ್ ಅಂತ ಕೊಟ್ಟರೆ ಸೊ ಇದಿಷ್ಟು ಬೇಸಿಕ್ ಕಾನ್ಫಿಗರೇಷನ್. ಇನಿಷಿಯಲ್ ಸ್ಟೆಪ್ಪಲ್ಲಿ ಬರುವಂಥದ್ದು ಎಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಕಂಪನಿಯ ಕಾನ್ಫಿಗರೇಷನ್ ಆಯಿತು. ಇನ್ನು ಲೆಡ್ಜರ್ ಎಂಟ್ರೀಸ್ಗಳಲ್ಲಿ ನಾವು ಕಾನ್ಫಿಗರೇಷನನ್ನು ಮಾಡಿಕೊಳ್ಬೇಕು. ಸೊ ಲೆಡ್ಜರನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಫಸ್ಟು ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಲಿಸ್ಟ್ ಆಫ್ ಮಾಸ್ಟರ್ಸಲ್ಲಿ ನೀವು ಯಾವಾಗ GSTಯನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತೀರಾ, ಸೊ ಅಲ್ಲಿ GST ಸ್ಟ್ಯಾಟ್ಯುಟರಿ ಮಾಸ್ಟರ್ಸ್ ಅಂತೇಳಿ ಅದು ಅಪಿಯರ್ ಆಗುತ್ತೆ. ಅದರಲ್ಲಿ GST ರಿಜಿಸ್ಟ್ರೇಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಎರಡೂ ಕೂಡ ನೀವು ನೋಡ್ಕೊಳ್ಬೋದು. ನೆಕ್ಸ್ಟ್ ಸೆಲೆಕ್ಟ್ ಲೆಡ್ಜರ್. ಸೊ 1 by 1 ಲೆಡ್ಜರ್ ನೋಡ್ತಾ ಬರುವ. ಫಸ್ಟಿಗೆ ಪರ್ಚೇಸ್ ಎಂಟ್ರಿ, ಪರ್ಚೇಸ್ ಅಕೌಂಟ್, ಅಂಡರ್ ಪರ್ಚೇಸ್. ಸೊ ಇಲ್ಲಿ GST ಅಪ್ಲಿಕೇಬಿಲಿಟಿಯನ್ನು ಅಪ್ಲಿಕೇಬಲ್ ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ದೆನ್ HSN ಆ್ಯಂಡ್ SAC ಡೀಟೇಲ್ಸ್. ಸೊ ನಿಮಗೆ ಆ ಲಿಸ್ಟ್ ಆಫ್ ಆ್ಯಕ್ಷನ್ಸ್ ಕಾಣ್ತಾ ಉಂಟು. ಆ ಲಿಸ್ಟ್ ಆಫ್ ಆ್ಯಕ್ಷನ್ಸಲ್ಲಿ ಸ್ಪೆಸಿಫೈ ಡೀಟೇಲ್ಸ್ ಹಿಯರ್ ಹಾಕಿ ಆ್ಯಂಡ್ ಜಸ್ಟ್ ಎಂಟರ್. ಇನ್ GST ರೇಟ್ ಆ್ಯಂಡ್ ಡೀಟೇಲ್ಸಲ್ಲಿ ನೀವು ರೇಟನ್ನು ಅಪ್ಲೈ ಮಾಡ್ತಾ ಬರಬೇಕು. ಟ್ಯಾಕ್ಸೇಬಲ್, ಇಲ್ಲಿ ಸಪೋಸ್ ಗೂಡ್ಸು ಎಕ್ಸೆಂಪ್ಟ್ ಆದರೆ ಎಕ್ಸೆಂಪ್ಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಲ್ ರೇಟ್ ಆದರೆ ನಿಲ್ ರೇಟ್, ನಾನ್ GST ಅಂದರೆ ನಾನ್ GST, ಅಥವಾ ಟ್ಯಾಕ್ಸೇಬಲ್ ಇದೆ ಅಂದರೆ ಟ್ಯಾಕ್ಸೇಬಲ್. ನೆಕ್ಸ್ಟು ಪರ್ಸೆಂಟೇಜ್ ಆಫ್ ಟ್ಯಾಕ್ಸೇಬಲ್. ಈಗ ಕೆಲವೊಂದು ಗೂಡ್ಸಿಗೆ 18% ಇದೆ, 28% ಇದೆ. ಸೊ ಯಾವ ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ ಆಗುತ್ತೆ ಆ ಟ್ಯಾಕ್ಸ್ ರೇಟನ್ನು ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಸೆಲೆಕ್ಟ್ ಮಾಡಿ ಗೂಡ್ಸ್ ಆ್ಯಂಡ್ ಎಂಟರ್, ಸೇವ್. ಇದಿಷ್ಟು ಇಂಪಾರ್ಟೆಂಟ್ ಕಾನ್ಫಿಗರೇಷನ್ಸ್ ಲೆಡ್ಜರ್ ಕ್ರಿಯೇಟ್ ಮಾಡುವಾಗ ಬರುತ್ತೆ. ಇವಾಗ ಪರ್ಚೇಸ್ ಎಂಟ್ರಿ ಆಯಿತು. ಇನ್ನು ನಾವು GSTಯನ್ನು ಕ್ಯಾಲ್ಕುಲೇಷನ್ ಮಾಡಿಕೊಳ್ಬೇಕು. ಇನ್ಪುಟ್ CGST ಅಂಡರ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್. ಸೊ ನಿಮಗೆ ಟೈಪ್ ಆಫ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಇಲ್ಲಿ ಲಿಸ್ಟ್ ಸಿಗುತ್ತೆ. ಇದರಲ್ಲಿ GSTಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಯಾವ ಟ್ಯಾಕ್ಸನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡ್ತಿದ್ದೀರಾ, CGST. ಜಸ್ಟ್ ಎಂಟರ್ ಆ್ಯಂಡ್ ಸೇವ್. ಸೊ ನೆಕ್ಸ್ಟು ಇನ್ಪುಟ್ SGST. ಅಗೇನ್ ಇದು ಕೂಡ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸಲ್ಲೇ ಬರೋದು. ಸೆಲೆಕ್ಟ್ GST, ಇದರಲ್ಲಿ SGST ಆ್ಯಂಡ್ ಸೇವ್. ನೆಕ್ಸ್ಟ್ ಇನ್ಪುಟ್ IGST, ಅಗೇನ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್. GSTಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, IGST. ನೆಕ್ಸ್ಟು ಸೇಲ್ಸ್ ಎಂಟ್ರಿ, ಸೇಲ್ಸ್ ಅಕೌಂಟ್, ಅಂಡರ್ ಸೇಲ್ಸ್. ಸೇಮ್ ನಾವು ಪರ್ಚೇಸಿಗೆ ಯಾವ ರೀತಿ ಕಾನ್ಫಿಗರೇಷನ್ ಸೆಟ್ ಮಾಡಿದ್ದೇವೆ, ಸೇಲ್ಸಿಗೂ ಕೂಡ ಅದೇ ರೀತಿ ಸೆಟ್ ಮಾಡಿಕೊಳ್ಬೇಕು. ಸ್ಪೆಸಿಫೈ ಡೀಟೇಲ್ಸ್, ಟ್ಯಾಕ್ಸೇಬಲ್, ಎಂಟರ್ ದ ಟ್ಯಾಕ್ಸ್ ರೇಟ್, goods, save. And then output CGST. ಸೊ ಇಲ್ಲಿ ಔಟ್ಪುಟ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂಡರಲ್ಲಿ ಬರುತ್ತೆ. ಸೆಲೆಕ್ಟ್ GST ಅಂಡರ್ ದ ಟೈಪ್ ಆಫ್ ಡ್ಯೂಟೀಸ್ ಆ್ಯಂಡ್ CGST, ಸೇವ್. ಔಟ್ಪುಟ್ SGST, ಅಗೇನ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್. Select GST, SGST, save. Output
IGST, duties and taxes, GST, IGST, control A, ಸೇವ್. ಸೊ ಇದಿಷ್ಟು ಲೆಡ್ಜರ್ ಎಂಟ್ರಿಯಲ್ಲಿ ಬರುವಂಥ ಕಾನ್ಫಿಗರೇಷನ್ಸ್ಗಳು. ಸೊ ಆಲ್ಟರ್ ಮಾಡಿ ಡಿಸ್ಪ್ಲೇ ಮಾಡ್ಕೊಳ್ಳಿ. ಸೊ ಈ ರೀತಿ ಎಂಟ್ರೀಸನ್ನು ಪಾಸ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.